ಗ್ರೇಟರ್ ಬೆಂಗಳೂರು ಅಥಾರಿಟಿ ವತಿಯಿಂದ ಇವತ್ತು ಕೂಡ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಮುಂದುವರಿಯುತ್ತೆ. ಬೆಂಗಳೂರಿನಲ್ಲಿ ಗದ್ದಲ ಮತ್ತು ಗಲಾಟೆಗೆ ಕಾರಣವಾಗಿದೆ ಈ ಕಾರ್ಯಾಚರಣೆ. ಜಿಬಿಎನಿಂದ ಇವತ್ತು ಮುಂದುವರಿಯಲಿದೆ ಫುಟ್ಪಾತ್ ತೆರವು ಕಾರ್ಯಾಚರಣೆ. ಗದ್ದಲ ಗಲಾಟೆ ಜೋರಾಗೇ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಇವತ್ತು ಕಂಟಿನ್ಯೂ ಆಗುತ್ತೆ. ಒತ್ತುವರಿ ತೆರವು ಮಾಡೋದು ಬಿಡಲ್ಲ ಅಂತೇಳಿ ಮಾಲೀಕರು ಗಲಾಟೆಯನ್ನ ಮಾಡ್ತಾ ಇದ್ದಾರೆ. 30 ವರ್ಷದಿಂದ ಇಲ್ಲೇ ಅಂಗಡಿಯನ್ನು ನಡೆಸ್ತಾ ಜೀವನವನ್ನ ಕಟ್ಕೊಂಡಿದ್ದೇವೆ. ಎಷ್ಟು ದಿನ ಇಲ್ಲದ ರೂಲ್ಸ್ ಈಗ ಏಕಾಏಕಿ ಮಾಡಿದ್ರೆ ಹೇಗೆ ಅಂತೇಳಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ವ್ಯಾಪಾರಕ್ಕೆ ಇದೇ ಜಿಬಿಎನ್ ಅವರು ಲೈಸೆನ್ಸ್ ಕೊಟ್ಟಿದ್ದಾರೆ. ಈಗ ಬಂದು ಅಂಗಡಿ ತೆರವು ಮಾಡ್ತೀವಿ ಅಂತ ಮುಂದಾಗಿದ್ದಾರೆ. ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಧಿಕ್ಕಾರಕ್ಕೋಗಿ ಆಕ್ರೋಶವನ್ನು ಹೊರಹಾಕುವಂತ ಕೆಲಸವನ್ನ ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆಯಿಂದ ಪ್ರಾರಂಭವಾಗಿರುವಂಥ ಒತ್ತುವರಿ ತೆರವು ಕಾರ್ಯಾಚರಣೆ. ಪಾದಾಚಾರಿಗಳಿಗೆ ಬೆಂಗಳೂರಿನಲ್ಲಿ ನಡ್ಕೊಂಡು ಹೋಗೋಕೆ ದಾರಿ ಇಲ್ಲ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ನಿನ್ನೆ ಮುಲಾಜಿಲ್ದೆ ಜಿಬಿಎನ್ ಅವರು ಈ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ನಡೆಸಿದ್ರು. ಇವತ್ತು ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ ಎನ್ನುವ ಮಾಹಿತಿ ಇದೆ. ಇವತ್ತು ಯಾವೆಲ್ಲ ಜಾಗದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡ್ತಾರೆ, ಹಾಗೇನೆ ವ್ಯಾಪಾರಸ್ಥರು ಏನು ಹೇಳ್ತಾ ಇದ್ದಾರೆ? ಸಂಪತ್ತು, ಸಾರ್ವಜನಿಕರ ಹಿತಾಸಕ್ತಿಯಿಂದ ಸುಪ್ರೀಂ ಕೋರ್ಟ್ ದೇಶಾದ್ಯಂತ ಒಂದು ದೊಡ್ಡ ಆದೇಶವನ್ನು ಹೊರಡಿಸಿದೆ. ಸಾರ್ವಜನಿಕರು ಸುಗಮವಾಗಿ ಫುಟ್ಪಾತ್ ನಲ್ಲಿ ಸಂಚಾರವನ್ನು ಮಾಡಬೇಕು, ಅದಕ್ಕೆ ಅವಕಾಶವನ್ನು ಕೊಡಬೇಕು. ಯಾರು ಕೂಡ ಫುಟ್ಪಾತ್ ಅನ್ನ ಒತ್ತುವರಿಯನ್ನ ಮಾಡ್ಕೊಳ್ಳುವಂತಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ಕಡ್ಡಾಯವಾಗಿ ಎಲ್ಲರೂ ಕೂಡ ಕೂಡಲೇ ಒತ್ತುವರಿ ತೆರವನ್ನ ಮಾಡಲೇಬೇಕಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಗಡುವನ್ನ ಕೊಟ್ಟು ಆದೇಶವನ್ನು ಹೊರಡಿಸಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಉತ್ತರ ಪ್ರದೇಶ, ಮಹಾರಾಷ್ಟ್ರ ಮತ್ತೆ ಗುಜರಾತ್ 3 ರಾಷ್ಟ್ರಗಳಲ್ಲಿ ಕೂಡ ಈಗಾಗಲೇ ನಿರಂತರವಾಗಿ ಒತ್ತುವರಿ ತೆರವನ್ನ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಬೆಂಗಳೂರಿನಲ್ಲಿ ಇಡೀ ವಿಶ್ವ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀತಿರುವಂತಹ ನಗರದಲ್ಲಿ ಬೆಂಗಳೂರು ಕೂಡ ಒಂದು. ಆದ್ರೆ ಬೆಂಗಳೂರಿನಲ್ಲಿ 90% ಎಲ್ಲೂ ಕೂಡ ಫುಟ್ಪಾತ್ ಎಲ್ಲ ಜನ ಇದರಿಂದ ನಡ್ಕೊಂಡು ಹೋಗಕ್ಕೆ ಸಾಧ್ಯವಾಗದೆ ರಸ್ತೆಗಳಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಇದರಿಂದ ಆಕ್ಸಿಡೆಂಟ್ ಕೂಡ ಜಾಸ್ತಿ ಆಗ್ತಿದೆ. ಇಲ್ಲಿಗಲ್ ಆಗಿ ಪಾರ್ಕಿಂಗ್ ಅನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಇದರಿಂದ ಕೂಡ ಒಂದಷ್ಟು ಹಿಟ್ ಅಂಡ್ ರನ್ ಕೂಡ ಆಗ್ತಿದೆ. ಇಂಥ ಪ್ರಕರಣಗಳು ಗಂಭೀರವಾಗಿ ಜಾಸ್ತಿ ಆಗ್ತಿರೋದ್ರಿಂದ ಒತ್ತುವರಿ ತೆರವನ್ನ ಮಾಡಲೇಬೇಕು. ಬೆಂಗಳೂರಿಗೆ ಒಂದಷ್ಟು ಬದಲಾವಣೆ ಆಗಬೇಕು, ಅಭಿವೃದ್ಧಿಯನ್ನ ನಿರೀಕ್ಷೆ ಮಾಡಬೇಕಂತ ಹೇಳ್ಬಿಟ್ಟು ಕೃಷ್ಣ ಬೈರೇಗೌಡರು ಕೂಡ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರೋದ್ರಿಂದ ಖಡಕ್ ಆದೇಶವನ್ನು ಕೂಡ ಕೊಟ್ಟಿದ್ರು. ಇದೇ ಕಾರಣಕ್ಕಾಗಿ ಬೆಂಗಳೂರಿನಾದ್ಯಂತ ನಿನ್ನೆ ಏನು ಪ್ರಮುಖ ರಸ್ತೆಗಳು ಯಾವ್ಯಾವ ಇದೆ, MG ರೋಡ್ ರಸ್ತೆ ಆಗಿರ್ಬೋದು, RV ರಸ್ತೆ ಆಗಿರ್ಬೋದು, ಬ್ರಿಗೇಡ್ ರೋಡ್, ಈ ರೀತಿಯಾಗಿ ಚರ್ಚ್ ಸ್ಟ್ರೀಟ್ ರಸ್ತೆ, ಈ ರೀತಿಯಾಗಿ ಪ್ರಮುಖ ರಸ್ತೆಗಳಲ್ಲಿ ಒತ್ತುವರಿ ತೆರವನ್ನ ಸುಮಾರು 100ಕ್ಕೂ ಹೆಚ್ಚು ಕಡೆ ನಿನ್ನೆ ಒತ್ತುವರಿ ತೆರವನ್ನ ಮಾಡಿದ್ರು. ತೆರವು ಮಾಡುವಂತ ಸಂದರ್ಭದಲ್ಲಿ ನಮಗೆ ಜಿಬಿಎಂದಲೇ ಅನುಮತಿ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ನಾವು ಟ್ಯಾಕ್ಸ್ ಅನ್ನು ಕೂಡ ಕೊಡ್ತಿದ್ದೇವೆ. ಸುಮಾರು 35-40 ವರ್ಷಗಳಿಂದ ನಾವು ವ್ಯಾಪಾರವನ್ನ ಮಾಡ್ತಿದ್ದೇವೆ. ಆದ್ರೆ ಈಗ ಏಕಾಏಕಿಯಾಗಿ ಬಂದು ಒತ್ತುವರಿ ತೆರವನ್ನ ಮಾಡಿ ಅಂತಂದ್ರೆ ನಾವು ಎಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ವ್ಯಾಪಾರಸ್ಥರ ಹಳಲಾಗಿದೆ. ಆದ್ರೆ ಜಿಬಿ ಅಧಿಕಾರಿಗಳು ಹೇಳ್ತಾ ಇರೋದು ಅಂತಂದ್ರೆ, ನೀವು ಪಾದಚಾರಿ ಮಾರ್ಗವನ್ನ ಬಿಟ್ಟು ನೀವು ಎಲ್ಲಿ ಬೇಕಾದ್ರೂ ವ್ಯಾಪಾರವನ್ನು ಮಾಡ್ಕೊಳ್ಳಿ, ನಿಮ್ಮ ವಿಸ್ತೀರ್ಣವನ್ನ ಸ್ವಲ್ಪ ಹಿಂದಕ್ಕೆ ಸರಿದುಕೊಳ್ಳಿ, ನಡ್ಕೊಂಡು ಹೋಗೋರಿಗೆ ಜಾಗ ಕೊಡಿ ಅಂತ ಒಂದೇ ಒಂದು ಇವರ ಆಕ್ಷೇಪ. ಈ ಕಾರಣದಿಂದಾಗಿ ಒಂದಷ್ಟು ಕಡೆ ಆಕ್ಷೇಪಗಳು ಕೂಡ ಆಗಿತ್ತು. ಒಂದಷ್ಟು ವ್ಯಾಪಾರಿಗಳ ಹೆಸರು ಅಳಲನ್ನು ಕೂಡ ತೋಡ್ಕೊಂಡ್ರು. ಯಾವುದೇ ಕಾರಣಕ್ಕೂ ಕೂಡ ಒತ್ತುವರಿ ತೆರವನ್ನ ನಾವು ಮಾಡದೆ ಕೈ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಜಿಬಿ ಅಧಿಕಾರಿಗಳು ನಿರಂತರವಾಗಿ ಒತ್ತುವರಿ ತೆರವನ್ನ ಮಾಡ್ತಿದ್ದಾರೆ. ಇವತ್ತು ಕೂಡ ಏನು ಓಕ್ಲಿಪುರಂ ಆಗಿರ್ಬೋದು, ಮಲ್ಲೇಶ್ವರಂ, ಶೇಷಾದ್ರಿಪುರಂ ಮತ್ತೆ ಜಯನಗರ, ಬೆಂಗಳೂರಿನಲ್ಲಿರುವಂತಹ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಪ್ರಮುಖ ರಸ್ತೆಗಳಿದೆಯೋ ಎಲ್ಲ ಕಡೆಯೂ ಕೂಡ ಒತ್ತುವರಿ ತೆರವು ಮಾಡೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಹೀಗಾಗಿ ಇವತ್ತು ಕೂಡ ಒಂದಷ್ಟು ಜನ ಪ್ರತಿಭಟನೆಗಳನ್ನು ಮಾಡೋದು, ಆಕ್ರೋಶಗಳನ್ನು ವ್ಯಕ್ತಪಡಿಸೋದು, ಅಳಲನ್ನ ತೋಳ್ಕೊಳ್ಳೋದು ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ. ಆದ್ರೆ ಸುಪ್ರೀಂ ಕೋರ್ಟ್ ನ ಆದೇಶಕ್ಕೆ ತಲೆಬಾಗಿ ಪ್ರತಿಯೊಬ್ಬ ಅಧಿಕಾರಿ ಕೂಡ ಕರ್ತವ್ಯವನ್ನು ನಿರ್ವಹಿಸಲೇಬೇಕಾಗಿದೆ, ಫುಟ್ಪಾತ್ ಅನ್ನ ತೆರವು ಮಾಡಲೇಬೇಕಾಗಿದೆ. ಹೀಗಾಗಿ ಇವತ್ತು ಕೂಡ ಜಿಬಿ ವ್ಯಾಪ್ತಿಯಲ್ಲಿ ಒತ್ತುವರಿ ತೆರವು ನಡೆಯುತ್ತೆ. ಸಂಪತ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.